ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿದೆ, ಹೆಚ್ಚು ಟೈಮ್ ತಗೊಳ್ಳಲ್ಲ. ಇದು ಸ್ಮಾಲ್ ಬೀಡ್ ಮಾತ್ರ ಉಪಯೋಗಿಸ್ಕೊಂಡು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಮಾಡ್ತಾ ಇದ್ದೀನಿ. ಇದಕ್ಕೆ 6 ಎಳೆದಾರೆ 10 ನಂಬರ್ ಕ್ರೋಶೆ ಹುಕ್ಕು 0.75 mm ಯಾವಾಗ ನಂಗೆ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಫಸ್ಟು ದಾರ ಲಾಕ್ ಮಾಡಿ ಆಗ ನನಗೆ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಒಂದು ಸ್ಮಾಲ್ ಬೀಡ್ ಆದಮೇಲೆ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಬಟ್ಟೆಗೆ ಸೇರಿಸ್ಕೊಂಡು 6 ಚೈನ್ ಮಾಡ್ತಾ ಇದ್ದೀನಿ. 4 5 6 ಚೈನ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಲೂಸ್ಗೆ ಸೇರಿಸ್ಕೊಳ್ಳಿ. ಹಿಂಗೆ ಇಷ್ಟು ಲೂಸ್ಗೆ ಸೇರಿಸ್ಕೊಳ್ಳಿ. ಈ ಥರ ಇದು ಸ್ವಲ್ಪ ಲೂಸ್ ಬರಲಿ. ಇಲ್ಲಿ ಈ ಆರ್ಚ್ಗೆ ಇದು ಆರ್ಚ್ ಮಾಡೋಕ್ಕೆ, ಅದರಿಂದ ಲೂಸ್ಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ಮಾಲ್ ಬೀಡ್, ಹೆಚ್ಚು ಲೂಸು ಸೇರಿಸ್ಕೋಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ಟೈಟ್ ಆಗ್ದಂಗೆ, ಇಲ್ಲಾಂದರೆ ಆರ್ಚ್ ಮಾಡಿದಾಗ ಟೈಟ್ ಆಗುತ್ತೆ. ಅದಕ್ಕೆ ಈ ಥರ ಬೀಡ್ ಸೇರಿಸಿ, ಸ್ಮಾಲ್ ಬೀಡ್ ಸೇರಿಸಿ ಈ ಥರ ಲಾಕ್ ಮಾಡಿ. ಈ 6 ಚೈನ್ ಆದಮೇಲೆ ಸ್ಮಾಲ್ ಬೀಡ್ ಸೇರಿಸಿ ಲಾಕ್. ಆಮೇಲೆ 4 ಚೈನು ಮಾಡಿಕೊಂಡು ಡೈರೆಕ್ಟಾಗಿ ಇದನ್ನು ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಈಗ ಸ್ಮಾಲ್ ಬೀಡ್, ಮತ್ತೆ ಅದನ್ನು ಸೇರಿಸ್ಕೊಳ್ಳಿ ಬಟ್ಟೆಗೆ, ಸ್ಮಾಲ್ ಬೀಡನ್ನು. ಈಗ ಮತ್ತೆ 6 ಚೈನು, 1 2 3 4 5 6. ಇದನ್ನು ಮತ್ತೆ ಸ್ವಲ್ಪ ಲೂಸ್ಗೆ ಈ ಥರ ಸೇರಿಸ್ಕೊಳ್ಳಿ. ಲೂಸ್ ಇರಬೇಕಿದು. ಮತ್ತೆ ಸ್ಮಾಲ್ ಬೀಡ್ ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಸ್ಮಾಲ್ ಬೀಡ್ ಅದನ್ನು ಬಟ್ಟೆಗೆ ಸೇರಿಸಿ. ಈಗ 4 ಚೈನು, 4 ಚೈನ್ಸು ಇದನ್ನು ಕರೆಕ್ಟಾಗಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಅಂದರೆ ಫಸ್ಟ್ 6 ಚೈನು ಸ್ಮಾಲ್ ಬೀಡ್ ಆಗಿ, ಮತ್ತೆ ಸ್ಮಾಲ್ ಬೀಡ್ ಸೇರಿಸಿ 4 ಚೈನು, ಮತ್ತೆ ಸ್ಮಾಲ್ ಬೀಡ್ ಸೇರಿಸಿ 6 ಚೈನು, ಹೀಗೆ ಮುಂದುವರ್ಸ್ಕೊಂಡು ಹೋಗಿ 6 4 6 4 ಮಾಡ್ಕೊಂಡು ಹೋಗಿ. ಮಧ್ಯೆ ಸ್ಮಾಲ್ ಬೀಡ್ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಆರ್ಚಿಂದ ಸ್ಟಾರ್ಟ್ ಮಾಡಿ ಆರ್ಚಿಂದ ಎಂಡ್ ಮಾಡ್ತಾ ಇದ್ದೀನಿ. ಇದು ಆರ್ಚಿಗೆ ಈ 6 ಚೈನ್ಸ್ ಇದೆಯಲ್ವ ಲೂಸ್ ಹಾಕಿರೋದು, ಇದು ಆರ್ಚಿಗೆ. ಇಲ್ಲಿ ಸ್ಟಾರ್ಟ್ ಮಾಡಿ 6 ಬೀಡು 4 ಬೀಡು 6 ಬೀಡು 4 ಬೀಡು 6 ಈ ಥರ ಮಾಡ್ತಾ ಇದ್ದೀನಿ. 6 4 6 4. ಈಗ ಇಲ್ಲಿ ಮತ್ತೆ ಅಲ್ಲಿ ದಾರ ಕಟ್ ಮಾಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸಿದ್ದೀನಿ, ಈ ಲಾಕ್ನ ಒಳಗಡೆ. ಈಗ ಇಲ್ಲಿಂದ ಈ 6 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ ಈ 6 ಚೈನ್ ಲೂಸ್ ಮಾಡಿರೋದು, ಅದು ಆರ್ಚಿಗೆ ಇಲ್ಲಿಂದ ಹೀಗೆ ಡೈರೆಕ್ಟಾಗಿ ಈ ಲಾಕಿಂದಲೇ ಹಿಂಗೆ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಬೀಡನ್ನು ದಾಟ್ಕೊಂಡು, ಏನು ಚೈನ್ ಏನು ಹಾಕೋದು ಬೇಡ, ಬೀಡ್ನ ಜಾಗ ಅಷ್ಟು ಗ್ಯಾಪ್ ಇರುತ್ತೆ. ಇಲ್ಲಿಂದ ಹೀಗೆ ಈ 6 ಚೈನ್ಸಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ಡಬಲ್ ಕ್ರೋಶೆ 2 3 4 5 ಡಬಲ್ ಕ್ರೋಶೆ ಆಗಿ ಇಲ್ಲಿ ಇನ್ನೊಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ 5 ಡಬಲ್ ಕ್ರೋಶೆ, 1 2 3
4 5 ಡಬಲ್ ಕ್ರೋಶೆ. ಇದನ್ನು ಇಲ್ಲಿ ಈ 4 ಚೈನ್ ಇದೆಯಲ್ವ, ನೆಕ್ಸ್ಟ್ ಈ ಬೀಡ್ ಆದಮೇಲೆ ಅಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ ಅವಾಗ. ಈಗ ಈ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 3 ಸಿಂಗಲ್ ಕ್ರೋಶೆ. ಇದು ಕುಚ್ಚಿಗೆ ಈ ಜಾಗ. ಈಗ ಇಲ್ಲಿಂದ ಮತ್ತೆ ನೀವು ಈ 6 ಚೈನ್ಸಲ್ಲಿ ಹಿಂಗೆ ತಗೊಂಡು ಇಲ್ಲಿಂದಲೇ ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು 1 2 5 ಡಬಲ್ ಕ್ರೋಶೆ. ತುಂಬ ಈಸಿ ಇದು, ಎರಡೇ ಸ್ಟೆಪ್ಪಲ್ಲಿ ಆಗತ್ತೆ ನಿಮಗೆ ಡಿಸೈನು. 5. ಈಗ ಸ್ಮಾಲ್ ಬೀಡ್, ಈ ಥರ ಸ್ಮಾಲ್ ಬೀಡ್ ಮತ್ತು 5 ಡಬಲ್ ಕ್ರೋಶೆ. ಈ 6 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲೆಲ್ಲ ಆರ್ಚು. 2 3 4 5. ಇದನ್ನು ಈ 4 ಚೈನು ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಬೀಡ್ ಆದಮೇಲೆ ಅಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡಿಕೊಡಿ. ನೋಡಿ ಆರ್ಚಿಂಗ್ ಬರುತ್ತೆ. ಈ ಮಧ್ಯದ 4 ಚೈನ್ ಇದೆಯಲ್ವ ಅದರಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಹತ್ರ ಬರುತ್ತೆ, ಚೆನ್ನಾಗಿರುತ್ತೆ. ಸ್ಮಾಲ್ ಬೀಡ್ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿದೆ. ಸಿಂಪಲ್ ಸ್ಯಾರಿಗಳಿಗೂ ಮಾಡ್ಕೋಬೋದು ನೀವು. ಸ್ವಲ್ಪ ಗ್ರ್ಯಾಂಡ್ ಅಂದರೆ ಬ್ರೈಡಲ್ ಅಲ್ಲ, ಸ್ವಲ್ಪ ಬೆಟರ್ ಇರೋಂಥದ್ದಲ್ಲಿ ಆವಾಗಲೂ ಮಾಡ್ಕೋಬೋದು ನೀವು. ಈ 4 ಚೈನಲ್ಲಿ ಇನ್ನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನು 3 ಲಾಕ್ ಅಲ್ಲದೆ 3 ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ ಅವಾಗ. ಮತ್ತು ಇಲ್ಲಿಂದಲೇ ಇಲ್ಲಿ ಈ 6 ಚೈನ್ಸ್ ಇದೆಯಲ್ವ ಅದರಲ್ಲಿ ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ, ಬೀಡ್ 5 ಡಬಲ್ ಕ್ರೋಶೆ. ಈಸಿ ಇದೆ ನೋಡಿ. ನಿಮಗೆ ಇದೆಲ್ಲ ಅರ್ಜೆಂಟ್ ಡಿಸೈನ್ಗಳಿಗೆ ಆಗತ್ತೆ, ಅಂದರೆ ಬೇಗ ಆಗಬೇಕು, ಯಾರಾದರೂ ಒಬ್ರು ಅರ್ಜೆಂಟಾಗಿ ಬೇಗ ಬೇಕಾದ್ರೆ ಒಂದೇ ದಿನದಲ್ಲಿ ಬೇಕು ಹೀಗೆಲ್ಲ ಹೇಳ್ತಾರಲ್ವ ಕಸ್ಟಮರ್ಸು. ಮತ್ತು ಸ್ವಲ್ಪ ಕಡಿಮೆ ಗ್ರ್ಯಾಂಡ್ ಇರೋದು, ಹೆಚ್ಚು ಗ್ರ್ಯಾಂಡ್ ಡಿಸೈನ್ ಬೇಡ, ಇದೆಲ್ಲ ಇರುತ್ತೆ ನೋಡಿ. ಆವಾಗ ಇದನ್ನು ಉಪಯೋಗಿಸ್ಕೋಬೋದು ನೀವು, ಇದನ್ನು ಮಾಡ್ಕೋಬೋದು. ಈ ಡಿಸೈನ್ ಬೇಗ ಆಗತ್ತೆ. ಇದು ಡಬಲ್ ಕ್ರೋಶೆ ಮಾತ್ರ ಅಲ್ವಾ. 4 5. ಇದನ್ನು ನೀವು ಇಲ್ಲಿ ಈ 4 ಚೈನಲ್ಲಿ ಲಾಕ್ ಮಾಡಿ. ಈ ಥರ ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡುವಂತಹ ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು ಈಸಿಯಾಗಿ ಮಾಡ್ಬೋದು. ಬಿಗಿನರ್ಸು ಮಾಡ್ಕೋಬೋದು. ತುಂಬ ಸುಲಭ ಮಾಡೋದು. ತುಂಬ ಚೆನ್ನಾಗಿ ಕಾಣಿಸುತ್ತೇನು ಸೀರೆಗಳಿಗೆ. ನೀವು ಒಂದು ಸರಿ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಈ ಡಿಸೈನು. ಸೀರೆಗಳಿಗೆ ಫುಲ್ ಮಾಡಿದಾಗ ಇಷ್ಟ ಆಗುತ್ತೆ. ಇದು ಸ್ಯಾಂಪಲಲ್ಲಿ ಮಾಡಿರೋದು ನಾನು. ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಮಾಡಿದಾಗ. ನೀವು ಮಾಡಿ ನೋಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.